ಉಲ್ಲಂಘನೆ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ವಿರುದ್ಧ ಪ್ರತಿಭಟನೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್, ಜಿಂದಾಬಾದ್ 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 ಅಂಬೇಡ್ಕರ್. ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟ, ಸುರಕ್ಷಿತ ಕ್ರಮ ಪಾಲನೆಗೆ ಒತ್ತಾಯ. ನಿಯಮ ಉಲ್ಲಂಘನೆ ಮಾಡುತ್ತಿರುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾ ಸಮಿತಿಯಿಂದ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹುಣಸಗಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಿರಂತರ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು. ಹುಣಸಗಿಯಿಂದ ಬೆಂಗಳೂರು, ಪುಣೆ ಹಾಗೂ ಮಹಾರಾಷ್ಟ್ರಕ್ಕೆ ಸಂಚರಿಸುವ ಖಾಸಗಿ ಸ್ಲೀಪರ್ ಕೋಚ್ ಬಸ್ಗಳಲ್ಲಿ ಅಗ್ನಿಶಾಮಕ ಉಪಕರಣ, ತುರ್ತು ಬಾಗಿಲು, ಸಿಸಿ ಕ್ಯಾಮೆರಾ, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ, ಡಬಲ್ ಡ್ರೈವರ್ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ಪಾಲಿಸದೆ ಅತಿ ವೇಗ ಚಾಲನೆ ನಡೆಸಿ ಗ್ರಾಹಕರ ಜೀವವನ್ನು ಅಪಾಯಕ್ಕೆ ದೂಡಲಾಗ್ತಿದೆ ಅಂತ ಪ್ರತಿಭಟನಾಕಾರರು ಆರೋಪಿಸಿದರು. ನಿಯಮಕ್ಕೆ ವಿರುದ್ಧವಾಗಿ ಪ್ರಯಾಣಿಕರಿಂದ ದುಪ್ಪಟ್ಟು ಹಣ ವಸೂಲಿ ಮಾಡಲಾಗ್ತಾ ಇದ್ದು, ಈ ಅವ್ಯವಹಾರಗಳಿಗೆ ಮೌನ ಸಮ್ಮತಿ ನೀಡುತ್ತಿರುವ ಆರ್ಟಿಒ ಅಧಿಕಾರಿಗಳ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು. ಸಾಮಾಜಿಕ ಹೋರಾಟಗಾರ ದೇವೇಂದ್ರಪ್ಪ ಬಳಿಚಕ್ರ ಮಾತನಾಡಿ, ಕೆಲ ತಿಂಗಳುಗಳ ಹಿಂದೆ ಬೆಂಗಳೂರು ಹೈದರಾಬಾದ್ ಮಾರ್ಗದ ಬಸ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ 20ಕ್ಕೂ ಹೆಚ್ಚು ಜನರು ಸಜೀವ ದಹನವಾದ ಘಟನೆ ಉಲ್ಲೇಖಿಸಿ ಪ್ರಯಾಣಿಕರ ಜೀವಕ್ಕೆ ಯಾರು ಜವಾಬ್ದಾರರು ಅಂತ ಪ್ರಶ್ನಿಸಿದರು. ಈ ಹುಣಸಗಿ ತಾಲೂಕಿನ ಯಾದಗಿರಿ ಜಿಲ್ಲೆಯ ಎಲ್ಲ ಜಾತಿಯ ಸಮುದಾಯದ ವ್ಯಕ್ತಿಗಳು ಬಸ್ಸಲ್ಲಿ ಓಡಾಡ್ತಾರೆ. ಆದ್ರೆ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲೆಯ ಎಲ್ಲಾ ಜನರ ಪರ ಹೋರಾಟ ಮಾಡ್ತಾ ಇದೀವಿ. ಆದ್ರೂ ಭ್ರಷ್ಟ ಆರ್ಟಿಒ ಅಧಿಕಾರಿಗಳು ಮತ್ತು ಇನ್ನಿತರ ಅಧಿಕಾರಿಗಳಿಗೆ ನಾಚಿಕೆ ಇಲ್ಲ. ಇವತ್ತು ಪಾಪ ಸಣ್ಣ ಪುಟ್ಟ ಆಟೋ ಡ್ರೈವರ್ಗಳ ಮೇಲೆ, ಮೋಟರ್ ಸೈಕಲ್ಗಳ ಮೇಲೆ ಫೈನ್ ಹಾಕುವಂತ ದಮ್ಮು ತಾಕತ್ತು ಈ ಬಸ್ ಮಾಲೀಕರ ಮೇಲೆ ತೋರಿಸುವಂತ ಕೆಲಸ ಆಗ್ತಾ ಇಲ್ಲ. ಇವತ್ತು ಇವರಿಗೆ ಸಂವಿಧಾನದಲ್ಲಿ ಅಧಿಕಾರ ಇದೆ. ಇವತ್ತು ಜನಗಳಿಗೆ ವಂಚನೆ ಮಾಡುವಂತ ಬಸ್ ಮಾಲೀಕರಿಗೆ ಕಾನೂನು ಕ್ರಮ ತಗೊಳ್ಬೇಕು. ಆದ್ರೂ ಕೂಡ ಅಲ್ಲಿಂದ ಬರುವಂತ ಒಂದು ತುಣುಕಿನ ಆಸೆಗಾಗಿ ಭ್ರಷ್ಟಾಧಿಕಾರಿಗಳು ಇವತ್ತು ಕಣ್ಮುಚ್ಚಿ ಕುಂತಿದ್ದಾರೆ. ಅಭಿಮಾನಿ ಸೇನಾ ಸಂಘದ ನೇತೃತ್ವದಲ್ಲಿ ಹಾಗೂ ಇನ್ನಿತರ ಸಮಾನ ಮನಸ್ಕರ ಒಂದು ಬೆಂಬಲದೊಂದಿಗೆ ಈ ಒಂದು ಹೋರಾಟವನ್ನು ನಡೆಸಿರ್ತಕ್ಕಂಥ ಯುವಶಕ್ತಿಯಾದ ಜುಮ್ಮಣ್ಣವರೇ ಹಾಗೂ ಈ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನನ್ನ ದಲಿತ ಬಂಧುಗಳೇ, ವಿಶೇಷವಾಗಿ ಖಾಸಗಿ ಬಸ್ಸುಗಳ ಒಂದು ಅವ್ಯವಸ್ಥೆ ಬಗ್ಗೆ ಅದನ್ನು ಸರಿಪಡಿಸಲು ಮತ್ತು ಸರಿಪಡಿಸುವ ಅಧಿಕಾರ ಇರ್ತಕ್ಕಂಥ ಆರ್ಟಿಒ ಸಾಹೇಬರನ್ನು ಕಣ್ಣು ತೆರೆಸ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು, ಕಣ್ಣು ತೆಗಿಬೇಕು. ಬಡವರಿಗೆ ಮತ್ತು ಕೃಷಿ ಕಾರ್ಮಿಕರು ಮತ್ತು ಇನ್ನಿತರ ದೊಡ್ಡ ದೊಡ್ಡ ಊರಿಗೆ ಹೋಗ್ತಕ್ಕಂಥ ಬಡವರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕೆಂಬ ನಿಟ್ಟಿನಲ್ಲಿ ಈ ಹೋರಾಟದ ಉದ್ದೇಶ. ಸರ್ಕಾರಕ್ಕೆ ಏನಾಗಿದೆ ಗೊತ್ತಿಲ್ಲ. ನಮಗೆ ಈ ಭಾಗದಿಂದ ಹೆಚ್ಚಾನೆಚ್ಚು ಪುನಾ ಮತ್ತು ಬಾಂಬೆ, ಅದೇ ರೀತಿಯಾಗಿ ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ, ನಾವು ಬಹಳಷ್ಟು ಜನ ಈ ಭಾಗದಲ್ಲಿ ಬದುಕಲು ಹೋಗ್ತೇವೆ. ನಾವು ಹೆಂಡ್ರು ಮಕ್ಕಳು ಸಂಸಾರ ಕಟ್ಕೊಂಡು ಜೋಳ ಹಿಟ್ಟು ಏನೆಲ್ಲ ಕಟ್ಕೊಂಡು ನಾವು ಹೋಗಾಗ ಆ ಖಾಸಗಿ ಬಸ್ಸಿನವರು ಸರ್ಕಾರಿ ಬಸ್ಸಿನಕ್ಕಿಂತ ಹೆಚ್ಚಿನ ದರ ತಗೋತಾರೆ ಮತ್ತು ಆ ಬಸ್ಸಿನಲ್ಲಿ ಯಾವುದೇ ನಿಯಮಬದ್ಧವಾದಂತ ಸರ್ಕಾರ ಮಾಡಿರ್ತಕ್ಕಂಥ ನಿಯಮಗಳನ್ನು ಅವರು ಪಾಲಿಸ ರೇಟ್ ಅಂತೂ ಹೇಳಬಾರ್ದು, ಡಬಲ್ ರೇಟ್ ವಸೂಲಿ ಮಾಡ್ತಾರೆ. ಇದಕ್ಕೆ ಯಾರು ನಿಯಂತ್ರಣ ಮಾಡಬೇಕಂತೇಳಿ ನಮ್ಮದೊಂದು ಪ್ರಶ್ನೆ ಅದ, ಆಗ್ರಹ ಅದ. ಈ ತಕ್ಷಣ ಸಾರಿಗೆ ವ್ಯವಸ್ಥೆ ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಬಂದು ತಕ್ಷಣ ಖಾಸಗಿ ಬಸ್ಸುಗಳ ಒಂದು ಅವ್ಯವಸ್ಥೆ, ಖಾಸಗಿ ಬಸ್ಸುಗಳ ಒಂದು ಲೂಟಿಕೋರರ ಒಂದು ಕೆಲಸವನ್ನು ನಿಲ್ಲಿಸಿ ಬಡ ಕಾರ್ಮಿಕರಿಗೆ ನ್ಯಾಯ ಕೊಡಿಸಬೇಕಂತ ಹೇಳುತ್ತಾ ನನಗೆ
ಮಾತಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೆ ನಮಸ್ಕರಿಸಿ ನನ್ನ ಒಂದು ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸುತ್ತಾ ಈ ಮಾತನ್ನು ಮುಗಿಸುತ್ತೇನೆ. ಜೈ ಅಂಬೇಡ್ಕರ್. ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ನಾಟೇಕಾರ್, ಉತ್ತರ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಶರಣು ಜಮಖಂಡಿ, ಜಿಲ್ಲಾ ಅಧ್ಯಕ್ಷ ಜುಮ್ಮಣ್ಣ ಗುಡಿಮನಿ, ಸುಖದೇವ್ ಕಟ್ಟಿಮನಿ, ವಿರೂಪಾಕ್ಷ ಕಚಕನೂರ, ಬಸವರಾಜ್ ಹೊಸ್ಮನಿ, ರಾಜು ದೊಡ್ಡಮನಿ, ಪರಶುರಾಮ್ ಬೋನಾಳ, ಪರಶುರಾಮ್ ಗೆದ್ದಲಮರಿ, ಪ್ರತಿಭಟನೆಯಲ್ಲಿ ರಾಜ್ಯ ಕಾರ್ಯದರ್ಶಿ ಕಾಶಿನಾಥ್ ನಾಟೇಕಾರ್, ಉತ್ತರ ಕರ್ನಾಟಕ ರಾಜ್ಯ ಕಾರ್ಯದರ್ಶಿ ಶರಣು ಜಮಖಂಡಿ, ಜಿಲ್ಲಾ ಅಧ್ಯಕ್ಷ ಜುಮ್ಮಣ್ಣ ಗುಡಿಮನಿ, ಸುಖದೇವ್ ಕಟ್ಟಿಮನಿ, ವಿರೂಪಾಕ್ಷ ಕಚಕನೂರ, ಬಸವರಾಜ್ ಹೊಸ್ಮನಿ, ರಾಜು ದೊಡ್ಡಮನಿ, ಪರಶುರಾಮ್ ಬೋನಾಳ, ಪರಶುರಾಮ್ ಗೆದ್ದಲಮರಿ, ಚನ್ನಬಸಪ್ಪ ನಿಂಗಪ್ಪ ಚಲವಾದಿ, ರವಿ ದೇವಾಪುರ, ಮೌನೇಶ್ ಮಾರ್ನಾಳ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದರು.